ಸೊ ಮೇನ್ಲಿ ಇವತ್ತಿನ ಸೆಷನ್ ನಾನು ಆದಷ್ಟು ಅಂದ್ರೆ ಬೇರೆ ಬೇರೆ ತರದ್ದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಲೈಕ್ ಸಿಂಪಲ್ ಆನಿಮಲ್ ಒಂದೆರಡು ಆನಿಮಲ್ಸ್, ಬರ್ಡ್ಸ್, ಬಟರ್ಫ್ಲೈಸ್ ಅಥವಾ ಬೇರೆ ಬೇರೆ ತರದ್ದು ತೋರಿಸ್ತೀನಿ. ಏನಂದ್ರೆ ನಿಮಗೆ ಅದು ಫೋಲ್ಡ್ ಮಾಡಿದ್ಮೇಲೆ ಯು ಹ್ಯಾವ್ ಟು ಲೈಕ್ ಫೀಲ್ ಲೈಕ್ ಯು ವಾಂಟ್ ಟು ಫೋಲ್ಡ್ ಮೋರ್ ಅಂಡ್ ಟ್ರೈ ಮೋರ್ ವಿತ್ ಪೇಪರ್. But a nice simple rabbit. We'll need a square sheet of paper again. So I'll make a blue rabbit. So this is the inner color. So this is the color of the rabbit. Okay, we'll start with cupboard fold. ಎಲ್ಲರಿಗೂ ನೆನಪಿದೆಯಾ ನೋಡೋಣ. ಕಬರ್ಡ್ ಫೋಲ್ಡ್ ಮಾಡಿ. Okay. So next step, ಈ ತರ ಇಲ್ಲಿ ವಾಪಸ್ ನಾವು ಫಸ್ಟ್ ರಾಕೆಟ್ ಅಲ್ಲಿ ಮಾಡಿದಾಗೆ ಈಗ ಎರಡು ಸೈಡ್ ಇಂದ ಹಾಫ್ ಡಯಾಗ್ನಲ್ ಫೋಲ್ಡ್ಸ್ ಟು ದಿಸ್ ಸೆಂಟರ್ ಲೈನ್. ಅಂಡ್ ಸೇಮ್ ಥಿಂಗ್ ಬಾಟಮ್ ಅಲ್ಲಿ ಹೀಗೆ ಫೋಲ್ಡ್ ಮಾಡ್ಕೊಂಡು ಅನ್ಫೋಲ್ಡ್ ಮಾಡಿ, ಫೋಲ್ಡ್ ಅನ್ಫೋಲ್ಡ್. ಸೊ ಈ ತರ 4 ಕಾರ್ನರ್ ಇಂದನು ಫೋಲ್ಡ್ ಮಾಡ್ಕೊಂಡು ಅನ್ಫೋಲ್ಡ್ ಮಾಡಿ. Okay, after this we will make ಈ ತರ ಈಗ ಪೇಪರ್ ಟರ್ನ್ ಮಾಡಿ ಇದ್ರಲ್ಲೂ ಕಬರ್ಡ್ ಫೋಲ್ಡ್ ಮಾಡಿ. ಸೊ ಕಬರ್ಡ್ ಫೋಲ್ಡ್ ಅಂದ್ರೆ ಈಗ ಹಾಫ್ ಫೋಲ್ಡ್ ಮಾಡ್ಕೊಂಡು ಥ್ರೂ ಆಲ್ ದ ಲೇಯರ್ಸ್. ಸೊ ಈ ತರ ಲೈನ್ಸ್ ಕಾಣಿಸ್ಬೇಕು. ಓಕೆ, ಇದಾದ್ಮೇಲೆ ಇವಾಗ ಇಲ್ಲಿ ಕೇರ್ಫುಲ್ ಆಗಿ ನೋಡಿ, ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಐ ವಿಲ್ ಜಸ್ಟ್ ಟೇಕ್ ಒನ್ ಫ್ಲಾಪ್. ಓಕೆ, ಈ ತರ ಈಗ ಓಪನ್ ಮಾಡ್ಕೊಂಡು ಇಲ್ಲಿ ಇವಾಗ ಇದು ವ್ಯಾಲಿ ಇದೆಯಲ್ಲ, ಈ ವ್ಯಾಲಿನ ಐ ವಿಲ್ ಮೇಕ್ ಇಟ್ ಇಂಟು ಎ ಮೌಂಟೇನ್. ಹೀಗೆ ಮಾಡ್ಕೊಂಡು ಸೊ ಐ ಜಸ್ಟ್ pull it apart and fold it flat. ಹೀಗೆ I'll show again. I'll just take one flap. ಹೀಗೆ ನೀವು ಪುಲ್ ಮಾಡ್ತಾ ಕೆಳಗಡೆ ಪುಲ್ ಮಾಡಿ ಅಲಾಂಗ್ ದಿಸ್ ಫೋಲ್ಡ್, ಹೀಗೆ ಫೋಲ್ಡ್ ಮಾಡ್ಕೊಂಡು ಅವಾಗ ಏನಾಗುತ್ತೆ, ದಿಸ್ ಕಮ್ಸ್ ಇನ್ಸೈಡ್. ಈಗ ಬಂದ ತಕ್ಷಣ ಇದನ್ನ ಹೀಗೆ ಮತ್ತೆ ಕೊಲ್ಯಾಪ್ಸ್ ಮಾಡಿ ಫೋಲ್ಡ್ ಮಾಡಿ. ಸೇಮ್ ಥಿಂಗ್ ಆನ್ ಆಲ್ 4 ಕಾರ್ನರ್ಸ್. ಲಿಫ್ಟ್ ದ ಫ್ಲಾಪ್, fold it along this newly made line here and then collapse. So this is called squash fold. SQASH fold. Okay, ಈಗ ಇದನ್ನ ಸ್ಕ್ವಾಶ್ ಮಾಡ್ತಾ ಇದೀವಿ ನಾವು. Sir, show me again, sir. Okay, ಇಲ್ಲಿ ನಾನು ಅದನ್ನೇ ವಾಪಸ್ ಇಲ್ಲಿ ಕೆಳಗಡೆನೂ ಮಾಡ್ತಾ ಇದೀನಿ. ಸೊ ಆಲ್ 4 ಕಾರ್ನರ್ಸ್ ಯು ರಿಪೀಟ್ ದ ಸೇಮ್ ಸ್ಟೆಪ್.
lift one flap. ಇಲ್ಲಿ ಫೋಲ್ಡ್ ಇದೆಯಲ್ಲ, ಜಸ್ಟ್ ಮೇಡ್ ಫೋಲ್ಡ್, ಆ ಫೋಲ್ಡ್ ಅಲ್ಲಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ದಿಸ್ ಕಮ್ಸ್ ಇನ್ಸೈಡ್ ಲೈಕ್ ದಿಸ್, ಹೀಗೆ ಇದು ಒಳಗಡೆ ಬರುತ್ತೆ. ಅದನ್ನ ಕೊಲ್ಯಾಪ್ಸ್ ಮಾಡಿ. ಸೊ ಟ್ಯೂಲಿಪ್ ಅಲ್ಲಿ ಮಾಡಿದ್ ನೆನಪಿದ್ರೆ, ನಾವು ಹೀಗೆ ಸೈಡ್ ಇಂದ ಒಳಗಡೆ ಬಂದಾಗ ಅದು ಒಳಗಡೆ ಬರ್ತಾ ಇದೆ. ಸೊ ಅದನ್ನ ಫ್ಲಾಟ್ ಮಾಡ್ತೀವಿ. ಹಾಗೆ ಇದ್ರಲ್ಲೂ ಅದೇ ಮಾಡಿದ್ದು. ಸೊ ಲಿಫ್ಟ್ ದ ಫ್ಲಾಪ್, fold it along this fold. ಹೀಗೆ. So I didn't get it. Yeah, I'll show it again. ಸೊ ಈ ಫೋಲ್ಡ್ ಇದೆಯಲ್ವಾ, ಇದಾದ್ಮೇಲೆ ನಾವು ಈ ತರ 4 ಕಾರ್ನರ್ ಇಂದ ಡಯಾಗ್ನಲ್ ಫೋಲ್ಡ್ಸ್ ಮಾಡ್ಕೊಂಡ್ವಿ. ಕರೆಕ್ಟ್ ಆಗಿ ಇದು ಎಡ್ಜಿಗೆ ಮ್ಯಾಚ್ ಆಗಿರ್ಬೇಕು. ನೀವು ಏನಾದ್ರು ಬೈ ಮಿಸ್ಟೇಕ್ ಹೀಗೆಲ್ಲ ಫೋಲ್ಡ್ ಮಾಡಿದ್ರೆ ಅದು ಚೆನ್ನಾಗಿ ಕರೆಕ್ಟ್ ಆಗಿ ಬರೋದಿಲ್ಲ. ಕರೆಕ್ಟ್ ಆಗಿ ಇದು ಹೀಗೆ ಈ ಎಡ್ಜ್ ಸೆಂಟರ್ ಲೈನಿಗೆ ಮ್ಯಾಚ್ ಆಗ್ಬೇಕು. Unless you make this fold properly, the following folds will not come up properly. Okay. ಇದಾದ್ಮೇಲೆ we made cupboard fold. ಹೀಗೆ ಇದ್ರ ಮೇಲೆ cupboard fold ಮಾಡ್ಕೊಂಡ್ವಿ. So you get like this 2 into 4 checks ಬರುತ್ತೆ. ಇದಾದ್ಮೇಲೆ on the top right corner I'll start lift one flap ಹೀಗೆ along this fold. ಇಲ್ಲಿ fold ಇದೆಯಲ್ಲ, ಅಲ್ಲಿ fold ಮಾಡ್ಕೊಂಡು ಮಾಡಿದಾಗ this comes inside. You push it further and collapse. Okay, Same thank you, thing sir. on all 4 corners. I didn't get it, sir. I got it. You got it. ನಿಮ್ ಪೇಪರ್ ತೋರಿಸಿ ಕ್ಯಾಮ್ರಾ ಅಲ್ಲಿ, so that I can help at least. Okay, sorry, ನಾನು ಇಂಟರ್ನೆಟ್ ಸ್ಟಕ್ ಆಗಿತ್ತು ಒಂದ್ಸತಿ. ಕ್ಯಾನ್ ಯು ಶೋ ಇಟ್ ಅಗೇನ್ ವಾಣಿ? Sir. ಸೊ ಈ ಫೋಲ್ಡ್ ಮಾಡಿದಿರಲ್ಲ, ಅನ್ಫೋಲ್ಡ್ ಮಾಡಿ. ನಿಮ್ದು ಕರೆಕ್ಟ್ ಆಗಿದೆ. ಸೇಮ್ Sir, ಈ ಸೈಡ್ ಗೊತ್ತಾಗ್ತಿಲ್ಲ. ಸೇಮ್ ಥಿಂಗ್. ಇದನ್ನ ಹೀಗೆ ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಏನಾಗಿದೆ ಅಂದ್ರೆ, ಇವಾಗ ಇದನ್ನ ಓಪನ್ ಮಾಡಿದ್ರೆ ಇದು ಒಳಗಡೆ ಬಂದಿದೆ. ಅದೇ ಇದನ್ನ ಹೀಗೆ ಓಪನ್ ಮಾಡಿದ್ರೆ ಇದಿಲ್ಲಿ ಒಳಗಡೆ ಬರುತ್ತೆ. ಒಂದ್ ನಿಮಿಷ ವಾಪಸ್ ಈ ಫೋಲ್ಡ್ ಇದೆಯಲ್ಲ, ಈ ಫೋಲ್ಡ್ ಮೇನ್ ಅಲ್ಲಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. Okay, sir, I get it. Same thing on all 4 corners. ಓಕೆ, ಇವಾಗ ಕೆಳಗಡೆ 2 ಫ್ಲಾಪ್ ಅನ್ನ ಫೋಲ್ಡ್ ಇಟ್ ಬ್ಯಾಕ್ ಲೈಕ್ ದಿಸ್. ಹೀಗೆ ಈ ಫೋಲ್ಡ್ ಇಟ್ಕೊಂಡೆ ಇದ್ರ ಮೇಲೆ ಹೀಗೆ ಫೋಲ್ಡ್ ಮಾಡಿ ಕೆಳಗಡೆಗೆ. ಓಕೆ, ಮೇಲೆ ಇರೋದನ್ನ ಐ ವಿಲ್ ಟ್ವಿಸ್ಟ್. ಹೀಗೆ ಇದು ಮೇಲ್ಗಡೆ ಲೂಸ್ ಫ್ಲಾಪ್ ಬರುತ್ತರ ಎಲ್ಲರೂ ನೋಡಿ. ಕೆಳಗೆ ಏನಿತ್ತು ಅಂದ್ರೆ ನಾನು ಇದನ್ನ ಹೀಗೆ ಇಲ್ಲೇ ಫೋಲ್ಡ್ ಮಾಡಿದೆ, ಮೇಲ್ಗಡೆ ಇದನ್ನ ಹೀಗೆ ಟ್ವಿಸ್ಟ್ ಮಾಡ್ತೀನಿ. ಸೊ ದಟ್ ದಿಸ್ ಗೋಸ್ ದ ಅದರ್ ಸೈಡ್ ಅಂಡ್ ಈ ಲೂಸ್ ಫ್ಲಾಪ್ ಇರೋದು ಮೇಲ್ ಬರುತ್ತೆ. ಸೊ ಯು ಶುಡ್ ಹ್ಯಾವ್ ಸಮಥಿಂಗ್ ಲೈಕ್ ದಿಸ್. ಒನ್ ಸೈಡ್ ಈ ತರ ಇದೆ, ಇನ್ನೊಂದ್ ಸೈಡ್ ಈ ತರ ಇದೆ. ಓಕೆ, ಸೊ ಇನ್ ದಿಸ್ ಸೈಡ್ ಟಾಪ್ ಪಾರ್ಟ್ ಅಲ್ಲಿ ನಾವು ಫಸ್ಟ್ ಈಗ ಸ್ವಾನಿಗ್ ಮಾಡಿದಾಗೆ ಬ್ರಿಂಗ್ ದಿಸ್ ಎಡ್ಜ್ ಟು ದ ಸೆಂಟರ್ ಲೈನ್ ವಿತ್ ಬೋತ್ ದ ಲೇಯರ್ಸ್. ಈಗ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಳ್ಳಿ. ಏನಾಗುತ್ತೆ ಅಂದ್ರೆ ಈ ತರ ಮಾಡ್ಬೇಕಾದ್ರೆ ಇದೆಲ್ಲ ಇಲ್ಲಿ ಲೂಸ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಕೇರ್ಫುಲ್ ಆಗಿ ಕಾರ್ನರ್ ಮ್ಯಾಚ್ ಮಾಡ್ಕೊಳ್ಳಿ. ಕಾರ್ನರ್ ಆದ್ಮೇಲೆ then your work will be easy. Fold it all the way down here like this and show again. Match this edge, ಈ diagonal edge ನ center line ಗೆ ಮ್ಯಾಚ್ ಮಾಡ್ಕೊಳ್ಳಿ. Vani and Sushma, can you please mute? Sharmila as well. Thank you.
ಓಕೆ, ಸೊ ಈ ತರ ಬಂದಿರ್ಬೇಕು. ಎಲ್ಲದೂ ಇದಾಯ್ತು ಈ ಸ್ಟೆಪ್. ಶುಡ್ ಐ ರಿಪೀಟ್? ಸೊ ಐ ಜಸ್ಟ್ ಕ್ವಿಕ್ಲಿ ರಿಪೀಟ್ ಫ್ರಮ್ ದ ಬಿಗಿನಿಂಗ್. ಒಂದ್ಸತಿ ನೋಡ್ಕೊಳ್ಳಿ ಎಲ್ಲರೂ. ಸೊ ವಿ ಸ್ಟಾರ್ಟೆಡ್ ವಿತ್ cupboard fold. So half book fold, then cupboard fold, then 4 diagonal folds on 4 corners here, edge to the center line, unfold, then we make a cupboard fold again here, fold in half, and fold and unfold. So along this first set of fold, we'll open this flap and collapse, squash fold, same thing on the left, bottom, okay. ಇದಾದ್ಮೇಲೆ ಏನ್ ಮಾಡ್ತೀವಿ, ಈ ಎರಡು ಕೆಳಗಡೆ ಇದನ್ನ ಹೀಗೆ ಫೋಲ್ಡ್ ಮಾಡ್ತೀವಿ. ಬಟ್ ಇನ್ ದ ಟಾಪ್ ಪಾರ್ಟ್ ಐ ವಿಲ್ ರೊಟೇಟ್ ದ ಹೋಲ್. ಈ ತರ ಇರೋದು ಹೀಗೆ ಹೋಗಿ ರೊಟೇಟ್ ಆಗ್ಬೇಕು, ಕರೆಕ್ಟ್ ಆಗಿ ಹೀಗೆ ರೊಟೇಟ್ ಆಗುತ್ತೆ. ಓಕೆ, ಇದಾದ್ಮೇಲೆ ಮೇಲ್ಗಡೆ ತರ ಲೂಸ್ ಇದೆ, ಕೆಳಗಡೆ ಲೂಸ್ ಜೊತೆ ಇದು ಕವರ್ ಆಗಿದೆ. ದೆನ್ ಇನ್ ದಿಸ್ ಪಾರ್ಟ್ ಬ್ರಿಂಗ್ ದಿಸ್ ಎಡ್ಜ್, ಈ ಎಡ್ಜ್ ಏನಿದೆ ಇದನ್ನ ಈ ಸೆಂಟರ್ ಲೈನಿಗೆ ಮ್ಯಾಚ್ ಮಾಡಿ ಹೀಗೆ. And then fold all the way down. Same thing on the left. I'll bring this edge to the center line and then fold. Okay, ಎಲ್ಲಾರ್ದು ಇಲ್ಲಿ ತನಕ ಇದ್ದೀರಾ? ಯಾರಿಗಾರು ಹೆಲ್ಪ್ ಬೇಕಾ ಏನಾದ್ರು? Okay, great. So next step ಏನ್ ಮಾಡ್ಬೇಕು ಅಂದ್ರೆ, fold the model in half, like mountain fold. ಹೀಗೆ ಕಾಣಿಸ್ಬೇಕು. And then, so next step, so you have one line here, alva, illond line ide, and illond line ide, correct? So this is the narrower part, illi wider part. Ivaga ಏನು ಮಾಡಬೇಕು ಅಂದ್ರೆ, we have to bring this part to this. So ನಮಗೆ ಇಲ್ಲೊಂದು ಲೈನ್ ಬರುತ್ತೆ ಹೀಗೆ, diagonal fold ಬರುತ್ತೆ. ಇವಾಗ ಇಲ್ಲಿ ಇದು ಸ್ಕ್ವೇರ್ ಅಂತ ಅಸ್ಯೂಮ್ ಮಾಡಿದ್ರೆ we need a diagonal fold. ಹೀಗೆ through all the layers I will fold like this. So joining this and this corner also works, or bring this edge to the center line ಹೀಗೆ. ಇಲ್ಲಿ ಇನ್ನೊಂದು ಲೈನ್ ಇದೆ, ಆ ಲೈನ್ ಅಲ್ಲ, ಬಟ್ center of the whole section ಹೀಗೆ. Fold and then unfold again. So you have this line and this line. Okay, so ಇವಾಗ ಏನ್ ಮಾಡಿ, fold ಮಾಡಿ ಹೀಗೆ ಇಟ್ಕೊಳ್ಳಿ. Next step, ಈ line ಇದೆಯಲ್ಲ, basically the same line. This line is seen from this here. ಇದನ್ನ ಹೀಗೆ ವಾಪಸ್ fold ಮಾಡಿ such that this line, ಈ horizontal line ಇದೆಯಲ್ಲ, this falls on this ಹೀಗೆ. ನಾವು ಈ ಆಂಗಲ್ ಅನ್ನು ಹಾಫ್ ಅಲ್ಲಿ ಡಿವೈಡ್ ಮಾಡ್ತೇವೆ. I'll show it again. So we have this part, we made a fold like this, and we have one horizontal line. ಈ ಲೈನ್ ಮೇಲೆ ಬೀಳ್ಬೇಕು. So starting from this corner, ಇವಾಗ ಈಗ ತಿರುಗಿಸಿದ ತಕ್ಷಣ ಈ ಲೈನ್ ನಮಗೆ ಇಲ್ಲಿ ಈ ಕಡೆನೂ ಕಾಣಿಸುತ್ತೆ. ಆ ಲೈನ್ ಕರೆಕ್ಟ್ ಆಗಿ ಸ್ಟ್ರೇಟ್ ಮ್ಯಾಚ್ ಆಗ್ಬೇಕು. ಎಲ್ಲರಿಗೂ ಗೊತ್ತಾಯ್ತಾ? ಹೆಲ್ಪ್ ಬೇಕಾ ಯಾರಿಗಾರು? ಓಕೆ, ಎಲ್ಲರೂ ಸ್ವಲ್ಪ ಬ್ಲಾಂಕ್ ಫೇಸಸ್ ಇದೆ. ಐ ಜಸ್ಟ್ ಶೋ ಇಟ್ ಅಗೇನ್. ಸೊ ಹೀಗಿದೆಯಲ್ವಾ? ನಾನು ಇವಾಗ ಜಸ್ಟ್ ಈ ಕಡೆಯಿಂದ ಈ ಕಡೆ ತಿರುಗಿಸಿದೀನಿ. ಶೇಪ್ ಸೇಮ್ ಇದೆ. ನಾನು ಇಲ್ಲಿ ಮಾರ್ಕ್ ಮಾಡಿರೋ ಕಾರಣ ಐ ಜಸ್ಟ್ ಶೋ ದಿಸ್ ಸೈಡ್. ಓಕೆ, ಸೊ ಇವಾಗ ಇಲ್ಲೊಂದು ಲೈನ್ ಇದೆ, ನಿಮ್ ಹಿಡ್ಕೊಂಡಾಗೆ ಹಿಡ್ಕೊಂಡಿರಿ. ಇಲ್ಲೊಂದು ಲೈನ್ ಇದೆ, ಮತ್ತೆ ನಮ್ದು ಈ ಲೈನ್ ಇದೆ. ಓಕೆ, ಈ ಲೈನ್ ಅನ್ನ ನಾವು ಹೀಗೆ ಡಯಾಗನಲಿ ಫೋಲ್ಡ್ ಮಾಡ್ತಾರೆ. ಸೊ ಇಲ್ಲಿ ಹೊಸ ಫೋಲ್ಡ್ ಬರುತ್ತೆ ಒಂದು ಹೀಗೆ, ಕರೆಕ್ಟ್ ಆಗಿ ಲೈನ್ ಹೆಚ್ಚಿಗೆ ಸೆಂಟರಿಗೆ ಮ್ಯಾಚ್ ಆಗುತ್ತೆ. ಅದಾದ್ಮೇಲೆ ನಮಗೆ ಏನಾಗಿದೆ, ಇಲ್ಲಿ ಟ್ರಯಾಂಗಲ್ ಇದೆಯಲ್ಲ, ಇಲ್ಲೂ ಒಂದು ಫೋಲ್ಡ್ ಲೈನ್. ಟ್ರಯಾಂಗಲ್ ಬರಲ್ಲ ಸರ್,
ಇದೆ ಎಲ್ಲಿ? ಹಿಂಗೆ ಬಂದಿದೆ. ಇಲ್ಲಿ ನೋಡಿ ಟ್ರಯಾಂಗಲ್ ಬರಲ್ಲ, ಟ್ರಯಾಂಗಲ್ ಬಂದಿದೆ. ನೀವು ಫುಲ್ ನಿಮಿಷ ತೋರಿಸಿ. ನೋಡಿ ಇಲ್ಲಿ ಶೇಪ್, ಇಲ್ಲಿ ನಿಮ್ದು ಶೇಪ್ ಚೇಂಜ್ ಇದೆ. ಅಲ್ಲಲ್ಲ, ನಾನು ಹೀಗೆ ಇಟ್ಕೊಂಡಿರ್ಬೇಕಿತ್ತು. ಇಲ್ಲಿ ಆಲ್ರೆಡಿ ಪೆನ್ ಮಾರ್ಕ್ಸ್ ಮಾಡಿದ್ದೆ ನಾನು, ಅದಕ್ಕೆ ಒಂದ್ಸರಿ ತೋರ್ಸೋದಕ್ಕೆ ಅಂತ ಈ ತರ ಇಟ್ಕೊಂಡಿದ್ದೆ. ತಾನೇ ನೀವು ಹಿಂಗೆ ಮಾಡಿದ್ದು ತಾನೆ ಸರ್? ಹಿಂಗೆ ಕರೆಕ್ಟ್ ಆಗಿದೆ. ಅದನ್ನ ಹೀಗೆ ಮೌಂಟೇನ್ ಫೋಲ್ಡ್ ಮಾಡಿ, ಈಗ ಇದು ಇದೆ, ಇದು ಲೆಫ್ಟ್ ಸೈಡ್ ಇದೆ. ಬ್ಯಾಕ್ ಹೋಗಿ ಸರ್. ಹಾ ಆದ್ರೆ ನಿಮ್ದು ಟ್ರಯಾಂಗಲ್ ಫೋಲ್ಡ್ ಬರ್ತಾ ಇದೆ, ನಂದು ಇಲ್ಲಿ ಟ್ರಯಾಂಗಲ್ ಬರ್ಲಿಲ್ಲ. ಈ ಸ್ಟೆಪ್ ಆದ್ಮೇಲೆ ಐ ಫೋಲ್ಡೆಡ್ ದಿಸ್ ಡೌನ್, ಫುಲ್ ಹೀಗೆ ರೊಟೇಟ್ ಮಾಡಿ. ಹಾ, ಇದು ರೊಟೇಟ್ ಮಾಡಿದೀನಿ. ಕರೆಕ್ಟ್. ಆದ್ಮೇಲೆ ಮೌಂಟೇನ್ ಫೋಲ್ಡ್ ಮಾಡಿದ್ವಿ. ಎಸ್, ಮೌಂಟೇನ್ ಮಾಡಿದೆ. ಇದು ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಕರೆಕ್ಟ್ ಇದೆ. ಈ ಪಾರ್ಟ್ ನಿಮ್ದು ಸ್ವಲ್ಪ ಶಾರ್ಟ್ ಬಂದಿದೆ. ನೀವು ಏನ್ ಮಾಡಿದ್ರಿ ಅಂದ್ರೆ ಸ್ವಲ್ಪ ಹೀಗೆ ಈ ತರ ಫೋಲ್ಡ್ ಮಾಡ್ಬೇಕಾದ್ರೆ ಇಲ್ಲಿ ಕರೆಕ್ಟ್ ಆಗಿ ಹೋಗಿಲ್ಲ. ಇದಿಲ್ಲಿ ಕರೆಕ್ಟ್ ಆಗಿ ಎಡ್ಜ್ ಮ್ಯಾಚ್ ಆದ್ರೆ ಇದಿಲ್ಲಿ ಕರೆಕ್ಟ್, ಇದು ಎರಡು ಮ್ಯಾಚ್ ಆಗೋಕೆಲ್ಲ ಸರ್? ಮ್ಯಾಚ್ ಆಗಿದೆಲ್ಲ ನಿಮ್ದು. ಅದೇ ಇದನ್ನ ಹೀಗೆ ಎಕ್ಸ್ಟೆಂಡ್ ಮಾಡ್ಕೊಡಿ, ಫೋಲ್ಡ್ ಕಂಟಿನ್ಯೂ ಅದೇ ಎಕ್ಸ್ಟೆಂಡ್ ಮಾಡಿ. ಅದು ಇಟ್ಸ್ ಓಕೆ. ಇಲ್ಲಿ ಫೋಲ್ಡ್ ಸ್ವಲ್ಪ ಹಿಂಗೆ ಮಾಡಿದ್ರೆ ಅದು ಕೆಳಗಡೆ ಇದು ಕವರ್ ಆಗತ್ತಲ್ಲ ಸರ್? ಇಟ್ಸ್ ಓಕೆ. ಇಲ್ಲಿ ಇದು ಅಷ್ಟು ಮ್ಯಾಟರ್ ಆಗಲ್ಲ. ಇದೇನಾಗಿದೆ ಅಂತ ಅಷ್ಟು ಮ್ಯಾಟರ್ ಆಗಲ್ಲ. ದಟ್ ಇಸ್ ಫೈನ್. ಇಲ್ಲಿ ನಿಮಗೆ ಈ ಒಬ್ಬೊಬ್ರಿಗೆ ಅದು ಫೋಲ್ಡಿಂಗ್ ಏನಾದ್ರು ಪ್ರಾಬ್ಲಮ್ ಇದ್ದು ಈ ತರ ಕಡಿಮೆ ಇರ್ಬೋದು ಅಥವಾ ಜಾಸ್ತಿನೂ ಇರ್ಬೋದು. ಇಟ್ಸ್ ಫೈನ್. ಈಗ ಆಯ್ತಾ? ಸೊ ಇಲ್ಲಿ ಈ ಸೆಕ್ಷನ್ ಇದೆಯಲ್ವಾ, ಇಲ್ಲಿ ಹೀಗೆ ಡಯಾಗ್ನಲ್ ಫೋಲ್ಡ್ ಮಾಡ್ತೀವಿ ಮೇಲಿಂದ ಕೆಳಗಡೆಗೆ. ಅದಾದ್ಮೇಲೆ ವಿ ಫೋಲ್ಡ್ ಇಟ್ ಬ್ಯಾಕ್ ಅಗೇನ್. ಹೀಗೆ ಇದು ಇಲ್ಲಿ ಜಿಗ್ಜಾಗ್ ಫೋಲ್ಡ್ ಬಂದಿದೆ. ಹೀಗೆ ಫೋಲ್ಡ್ ಬಂದು ಮತ್ತೆ ವಾಪಸ್ ಹೀಗೆ ಹೋಗಿದೆ. ಅವಾಗ ಕರೆಕ್ಟ್ ಆಗಿ ಇದು ಲೈನ್ ಇಲ್ಲಿ ಬರುತ್ತೆ. ಎಲ್ಲರಿಗೂ ಈ ತರ ಸಿಕ್ಕಿದ್ಯಾ? ಯಾರಿಗಾರು ಇನ್ನೂ ಕನ್ಫ್ಯೂಷನ್ ಇದೆಯಾ? ಸರಿ ಇದೆಯಾ ಸರ್ ಇದು? ಹಾ, ಕರೆಕ್ಟ್ ಆಗಿದೆ. ಸರಿ ಇಲ್ಲ ಅಲ್ಲ ಸರ್? ಕರೆಕ್ಟ್ ಆಗಿದೆಯಾ? ಹಾ, ಕರೆಕ್ಟ್ ಆಗಿದೆ. ಐ ಮೀನ್ ನಿಮ್ ಹೆಸರು ಮರ್ತಾ ಇತ್ತು, ಸಾರಿ. ಪುಷ್ಪ ಅವರೇ, ನೀವು ಈ ಫೋಲ್ಡ್ ಮಾಡಿದೀರಾ? ಹೀಗೆ ಕೆಳಗಡೆಗೆ ಬಂತಲ್ವಾ, ಮತ್ತೆ ವಾಪಸ್ ಇದು ಮೇಲ್ ಹೋಗುತ್ತೆ. ಅವಾಗ ಈ ಲೈನ್ ಏನಿದೆ, ಅಲ್ಲ ನೀವು ಹೀಗ್ ಮಾಡಿದಾಗ ನಿಮ್ದೊಂಥರ ಸ್ಕ್ವೇರ್, ಇದು ಟ್ರಯಾಂಗಲ್ ಶೇಪ್ ಕಾಣಿಸ್ತಿದೆ ನನ್ಗೆ. ಹೀಗೆ ಇಟ್ಕೊಳ್ಳಿ, ಟ್ರಯಾಂಗಲ್ ಬಂದಂಗಿಲ್ಲ ನೋಡಿ. ಈಗ ಪೇಪರ್ ಹೀಗೆ ಇಟ್ಕೊಳ್ಳಿ. ದಿಸ್ ಇಸ್ ಆನ್ ಯುವರ್ ಲೆಫ್ಟ್. ನಾನ್ ಹಿಡ್ಕೊಂಡಾಗೆ ಇಟ್ಕೊಳ್ಳಿ. ಇಲ್ಲ, ನೀವು ಉಲ್ಟಾ ಇಟ್ಕೊಂಡಿದ್ದೀರಾ, ನೀವು ಹೀಗೆ ಇಟ್ಕೊಂಡಿದ್ದೀರಾ. ಹಿಂಗೆ? ಹಿಂಗ? ಹೀಗೆ ಇಟ್ಕೊಳ್ಳಿ. ನೀವು ಈ ಕಡೆಯಿಂದ ಫೋಲ್ಡ್ ಮಾಡ್ತಾ ಇದ್ದೀರಾ ಕೆಳಗಡೆ, ಈ ಸೈಡ್ ಇಂದ ಫೋಲ್ಡ್ ಮಾಡ್ಬೇಕು. ನೀವು ಈ ಕಡೆಯಿಂದ ಹೀಗೆ ಡಯಾಗ್ನಲ್ ಫೋಲ್ಡ್ ಮಾಡ್ತಾ ಇದ್ದೀರಾ. ಇಲ್ಲ ಅಲ್ಲ ಸರ್, ಇದು ಕರೆಕ್ಟ್ ಇದೆ ಅಲ್ವಾ? ಇವಾಗ ನಿಮ್ಮ ರೈಟ್ ಹ್ಯಾಂಡ್ ಹೀಗೆ. ಓಕೆ ಓಕೆ ಸರ್. ಈಗ ಕರೆಕ್ಟ್. ಫೋಲ್ಡ್ ಮಾಡಿ ದೆನ್ ಫೋಲ್ಡ್ ಬ್ಯಾಕ್. ಮತ್ತೇನ್ ಮಾಡಿ ಅಂದ್ರೆ ಅನ್ಫೋಲ್ಡ್ ಟಿಲ್ ದಿಸ್ ಸ್ಟೇಜ್. ಇವಾಗ ಏನಾಗಿದೆ, ಯು ಶುಡ್ ಹ್ಯಾವ್ one horizontal line and then you have one new line here. ಅಲ್ವಾ? ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಇವಾಗ you have to get this as mountain and this also as mountain. ಇಲ್ಲಿ ಇಷ್ಟು ಜಾಗ ವ್ಯಾಲಿ ಆಗುತ್ತೆ, ಹೀಗೆ ಒಳಗಡೆ ಹೋಗುತ್ತೆ. ಆರಾಮಾಗಿ ನೋಡ್ಕೊಂಡ್ ಮಾಡಿ. ಹೀಗೆ ನಾನು ಸೈಡ್ ಇಂದ ತೋರಿಸ್ತೀನಿ. ಈಗ ಇರೋದನ್ನ ನಾನು ಇದನ್ನ ಒಳಗಡೆ ಫೋಲ್ಡ್ ಮಾಡ್ಕೊಂಡೆ. ಇದು ಇಲ್ಲಿ ಎಕ್ಸ್ಟ್ರಾ ಲೈನ್ಸ್ ಇರೋದಕ್ಕೆ ಕನ್ಫ್ಯೂಷನ್ ಆಗ್ತಾ ಇದೆ. ಒಂದ್ ನಿಮಿಷ ಇದೆ. ಇದು ಕರೆಕ್ಟ್ ಈ ತರ ಬರ್ಬೇಕು. ಅದೇ ಕರೆಕ್ಟ್ ಅಲ್ಲ ಸರ್? ಹೆಂಗೆ ಕಾಣಿಸ್ತಾನೆ?
ನಾನು ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ಕಬೋರ್ಡ್ ಫೋಲ್ಡ್ ಮಾಡ್ಲಿಲ್ಲ, ಯಾಕಂದ್ರೆ ಐ ಆಲ್ರೆಡಿ ಹ್ಯಾವ್ ದಿಸ್ ರೆಫರೆನ್ಸ್ ಇದು ಹೇಗಾಗುತ್ತೆ ಅಂತ ಗೊತ್ತು. ಸೊ ಅದಕ್ಕೆ ನಾನು ಕಬೋರ್ಡ್ ಫೋಲ್ಡ್ ಮಾಡಿಲ್ಲ. ಎಲ್ಲ ನೆನಪಾಗ್ತಾ ಇದೆಯಲ್ಲ ಏನೇನ್ ಫೋಲ್ಡ್ ಮಾಡಿದೀರ ಅಂತ. ಓಕೆ, ಇದಾದ್ಮೇಲೆ ಫೋಲ್ಡ್, so I'll bring this like this and fold it back, then unfold. ಇವಾಗ ಇಲ್ಲೊಂದು ಲೈನ್ ಇದೆ, ಹೀಗೆ ಇಲ್ಲಿ ಇದನ್ನ ನಾನು ಒಳಗಡೆ ಪುಷ್ ಮಾಡ್ತೀನಿ, ರಿವರ್ಸ್ ಫೋಲ್ಡ್ ಮಾಡ್ತಾ ಇರೋದು. ಇವಾಗ ಇಲ್ಲಿ ಮೌಂಟೇನ್ ಇತ್ತಲ್ವಾ, ಈ ಮೌಂಟೇನ್ ಅನ್ನ ಐ ಆಮ್ ಕನ್ವರ್ಟಿಂಗ್ ಇಟ್ ಟು ಎ ವ್ಯಾಲಿ ಫೋಲ್ಡ್ ಲೈಕ್ ದಿಸ್. ಓಕೆ, ಹೀಗೆ ಬಂದಿರ್ಬೇಕು. ಸೊ ಜಸ್ಟ್ ಅನ್ಫೋಲ್ಡ್ ಒಂದ್ಸತಿ. ಇವಾಗ ನಿಮಗೆ ಇದು ಹೇಗೆ ಈ ಕಡೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿದೆ. ಈ ಕಡೆ ಇವಾಗ ಹೆಡ್ ಪಾರ್ಟ್ ನೋಡೋಣ. ಸೊ ಇಲ್ಲಿ, ಸೊ ಟರ್ನ್ ದ ಪೇಪರ್, ಕೀಪ್ ಲೈಕ್ ದಿಸ್. ಓಕೆ, ಈ ತರ ಬಂದಿದೆಯಲ್ವಾ. ನಾವು ಫೋಲ್ಡ್ ದ ಪೇಪರ್, ಹೀಗೆ ಇದನ್ನ ಹೀಗೆ ಒಟ್ಟಿಗೆ ಫೋಲ್ಡ್ ಮಾಡಿ ಬಿಟ್ವೀನ್ ದಿಸ್ ಲೈನ್ ಅಂಡ್ ದಿಸ್ ಪಾಯಿಂಟ್ ಅಂಡ್ ದಿಸ್ ಪಾಯಿಂಟ್. ನಿಮಗೆ ಮರ್ತ್ ಹೋದ್ರು ಪರವಾಗಿಲ್ಲ, ನಾನು ಮತ್ತೆ ಲಿಂಕ್ ಶೇರ್ ಮಾಡ್ತೀನಿ. ಬಟ್ ನಿಮಗೆ ಒಂಥರ ಇವಾಗ ಅದು ಡಿಫಿಕಲ್ಟಿ ಲೆವೆಲ್ ಚೇಂಜ್ ಮಾಡಿದಾಗ ಅದೊಂದು ಹೊಸ ಡಿಫಿಕಲ್ಟಿ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇರೋದು. ಇವಾಗ ಈ ತರ ಆಗಿರ್ಬೇಕು. ಓಕೆ, ಗೊತ್ತಾಗ್ಲಿಲ್ವಾ? ಈ ಶೇಪ್ ಇದೆಯಲ್ವಾ, ಇಲ್ಲಿ ನೋಡಿ, ಇದನ್ನ ನಾನು ಈಗ ಈ ಕಡೆ ಫೋಲ್ಡ್ ಮಾಡಿದ್ದೀನಿ. ಒನ್ಸ್ ಐ ಹ್ಯಾವ್ ಡನ್ ದಿಸ್ ಫೋಲ್ಡ್, ಟರ್ನ್ ದ ಪೇಪರ್. ಇವಾಗ ಈ ಪಾರ್ಟ್ ಅನ್ನ ಹೀಗೆ ಅಲ್ಲಿ ಫೋಲ್ಡ್ ಇಟ್ ಬ್ಯಾಕ್. when I fold it back along this part here. ಗೊತ್ತಾಗ್ತಾ ಇಲ್ವಾ? ಇಲ್ಲ ಸರ್, ಗೊತ್ತಾಗ್ತಿಲ್ಲ. ಓಕೆ, ಇವಾಗ ಇಲ್ಲಿ ಇದನ್ನ ಈ ಫೋಲ್ಡ್ ಮಾಡಿದಿರಲ್ವಾ. ಓಕೆ, ಟರ್ನ್ ದ ಪೇಪರ್, ಹೀಗೆ ಫುಲ್ ತಿರುಗಿಸಿ. ಎಸ್, ಹೀಗಿದೆಯಲ್ವಾ. ಇಲ್ಲಿ ಇದನ್ನ ಹೀಗೆ ಕೆಳಗಡೆಗೆ ಫೋಲ್ಡ್ ಮಾಡಿ. ನೀವು ನಿಮ್ ಸೈಡ್ ಫೋಲ್ಡ್ ಮಾಡ್ಕೊಳ್ತಾ ಇದೀರಾ, ವ್ಯಾಲಿ ಮಾಡ್ತಾ ಇದೀರಾ. ಇನ್ಸ್ಟೆಡ್ ಮೌಂಟೇನ್ ಫೋಲ್ಡ್. ಮೌಂಟೇನ್ ಫೋಲ್ಡ್ ಇಸ್ ಅವೇ ಫ್ರಮ್ ಯು. ಅಲ್ಲಲ್ಲ, ನೀವು ವಾಪಸ್ ತಿರುಗಿಸ್ತಾ ಇದೀರಾ. ಹಿಡ್ಕೊಂಡಿದ್ ಕರೆಕ್ಟ್ ಆಗಿತ್ತು. ಹಾ, ಕರೆಕ್ಟ್. ಇವಾಗ ಮಾಡಿರೋ ಫೋಲ್ಡ್ ಹೀಗೆ. ನೀವು ಮೋಸ್ಟ್ಲಿ ಈ ರೊಟೇಷನ್ ಮಾಡಿರ್ಲಿಲ್ಲ ಅನ್ಸುತ್ತೆ, ದಿಸ್ ಪಾರ್ಟ್ ಹೀಗೆ ಇಲ್ಲಿ ಮಾಡಿದ್ವಲ್ವಾ. ನೀವು ಇದ್ರಲ್ಲೇ ಡೈರೆಕ್ಟ್ ಫೋಲ್ಡ್ ಮಾಡಿದಿರ, ಅದಕ್ಕೆ ನಿಮಗೆ ಇಲ್ಲಿ ಹಿಂದ್ಗಡೆ ಏನೂ ಇಲ್ಲ ಎಕ್ಸ್ಟ್ರಾ ಅಲ್ವಾ. ಸೊ ಇದ್ರಲ್ಲಿ ಹೀಗೆ ತಿರುಗಿಸ್ಕೊಳ್ಳಿ ಇದನ್ನ ಈ ಸ್ಟೆಪ್ ಅಲ್ಲಿ. ಇವಾಗ ಮೇಲ್ಗಡೆ ಲೂಸ್ ಫ್ಲಾಪ್ ಇದೆ. ಹಾ, ಕರೆಕ್ಟ್. ಇವಾಗ ಎಸ್, ಕರೆಕ್ಟ್. ಅದನ್ನ ಫುಲ್ ಕೆಳಗಡೆ ಫೋಲ್ಡ್ ಮಾಡಿ. ಇದು ಹೀಗೆ ಕೆಳಗಡೆ ಫೋಲ್ಡ್ ಆಗಿ ಇಲ್ಲಿ ನೋಡಿ, ಇಲ್ಲಿ ಹೀಗೆ ನೀವು ಹೀಗೆ ಇಟ್ಕೊಂಡಿದ್ದೀರಾ, ಇದನ್ನ ಕೆಳಗಡೆ ಫೋಲ್ಡ್ ಮಾಡಿದ್ದೀನಿ. ಹಾ, ನಿಮ್ದು ಈ ತರ ಇದೆ, ಈ ತರ ಇದೆ. ಇದನ್ನ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ, ಅವಾಗ ಮೇಲ್ಗಡೆಗೆ ಲೂಸ್ ಬರುತ್ತೆ. ಎಸ್, ಪರ್ಫೆಕ್ಟ್. ಇವಾಗ ಅದ್ರ ಮೇಲೆ ನಿಮ್ದು ಈ ಕಡೆ ಇದ್ದಿದೆ. ಯು ಆರ್ ಸೀಯಿಂಗ್ ದಿಸ್ ಪಾರ್ಟ್. ಟರ್ನ್ ದ ಫೇಸ್ ಲೈಕ್ ದಿಸ್. ಹಾ, ಇವಾಗ ಈ ಡಯಾಗ್ನಲ್ ಫೋಲ್ಡ್ಸ್ ಮಾಡಿ. ಈ ಎಡ್ಜ್ ಕರೆಕ್ಟ್ ಆಗಿ ಸೆಂಟರ್ ಲೈನ್ ಬರುತ್ತೆ. ಹಾ, ಕರೆಕ್ಟ್. ಇದಾದ್ಮೇಲೆ ಇಲ್ಲಿಗ ಈ ಲೈನ್ ಕಾಣಿಸ್ತಾ ಇದೆಯಲ್ಲ, ನಾನು ಈ ಕಡೆಯಿಂದ ಈಗ ಮೌಂಟೇನ್ ಮಾಡೋ ಬದಲು ಈ ಕಡೆ ನಮಗೆ ಈ ಲೈನು ಕಾಣಿಸ್ತಾ ಇದೆ ಇಲ್ಲಿ, ಅದರಲ್ಲೇ ನಾವು ವ್ಯಾಲ್ಯೂ ಫೋಲ್ಡ್ ಮಾಡ್ಕೊಳ್ಬಹುದು. ಈ ತರ ಬರುತ್ತೆ. ಐ ಜಸ್ಟ್ ಮೂವ್ ಆನ್. ನೀವೀಗ ಮತ್ತೆ ಬೇಕಿದ್ರೆ ಅವರು ವಿಡಿಯೋ ಶೇರ್ ಮಾಡಬಹುದೇನೋ. ಸೊ ಈ ತರ ಬಂದ್ಮೇಲೆ ದೆನ್ ಟರ್ನ್ ದ ಪೇಪರ್ ಅಗೇನ್. ಇಲ್ಲಿ ಕೆಳಗಡೆ ಒಂದು ಸ್ಮಾಲ್ ಸ್ಟೆಪ್ ಮಾಡಬೇಕು. ನಿಮಗೆ ಈ ತರ ಇದೆ, ಈ ಕಡೆ ಏನು ಇಲ್ಲ. ಇವಾಗ ಇಲ್ಲಿ ಜಸ್ಟ್ ಫೋಲ್ಡ್ ದಿಸ್ ಹೀಗೆ ಸ್ವಲ್ಪ, ಜಸ್ಟ್ ಅ ಬಿಟ್, ಜಸ್ಟ್ ಒನ್ ಸ್ಮಾಲ್ ಪೀಸ್. ಅದಾದ್ಮೇಲೆ ವ್ಯಾಲಿ ಫೋಲ್ಡ್ ಕಂಪ್ಲೀಟ್ಲಿ.
ಈಗ ಈಗ ಹೊರಗಡೆಯಿಂದ ನೋಡಿದ್ರೆ ಈ ತರ ಇದೆ. ವೈಲ್ ಡೂಯಿಂಗ್ ದಟ್, ಈ ಫಸ್ಟ್ ನಾವು ಒಂದು ಫೋಲ್ಡ್ ಮಾಡ್ಕೊಂಡಿದ್ವಲ್ಲ, ಇದನ್ನ ಈಗ ಒಳಗಡೆ ಫೋಲ್ಡ್ ಮಾಡ್ಕೊಳ್ತಾ ಫೋಲ್ಡ್ ಮಾಡಿ. ಎಲ್ಲರಿಗೂ ಈ ಸ್ಟೆಪ್ ಅರ್ಥ ಆಗಿದೆಯಾ? ನಾನು ರಿಪೀಟ್ ಮಾಡ್ಬೇಕಾ? ಸೊ ಐ ಜಸ್ಟ್ ಶೋ ಇಟ್ ಅಗೇನ್. ನಾವು ಈ ತರ ಇತ್ತು, ಇದೀಗ ಫೋಲ್ಡ್ ಮಾಡಿದ್ವಿ, ಇದನ್ನ ಉಲ್ಟಾ ಫೋಲ್ಡ್ ಮಾಡ್ಕೊಳ್ತೀನಿ ಸೊ ದಟ್ ಈ ತರ ಬಂದಿದೆ ಶೇಪ್. ದೆನ್ ಟರ್ನ್, ಇಲ್ಲೊಂದು ಹೀಗೆ ಫೋಲ್ಡ್ ಮಾಡ್ಕೊಳ್ತೀವಿ, ಸಣ್ಣ ಫೋಲ್ಡ್. ದೆನ್ ಇಲ್ಲಿ ಫುಲ್ ಸೆಂಟರ್ ಅಲ್ಲಿ ಹೀಗೆ ವ್ಯಾಲಿ ಫೋಲ್ಡ್ ಮಾಡ್ಕೊಳ್ತೀವಿ. ಓಕೆ, ಮಾಡಿದಾಗ ಇಲ್ಲಿ ಇದು ಫೇಸ್ ಪಾರ್ಟ್ ಇಲ್ಲಿದೆ, ಇದು ಲೆಗ್ ಪಾರ್ಟ್ ಇಲ್ಲಿದೆ. ನಾವು ಇಲ್ಲಿ ಒಂದು ಹೀಗೆ ಸಣ್ಣ ಫೋಲ್ಡ್ ಬಂದಿತ್ತು, ಸೊ ವಿ ಜಸ್ಟ್ ಪುಷ್ ಇಟ್ ಡೌನ್ ಅಂಡ್ ಫೋಲ್ಡ್ ಇಟ್ ಬ್ಯಾಕ್. ವಿ ಶುಡ್ ಹ್ಯಾವ್ ಸಮಥಿಂಗ್ ಲೈಕ್ ದಿಸ್. ಓಕೆ, ಇದಾದ್ಮೇಲೆ ಈ ಎರಡು ಇಲ್ಲಿ ಲೂಸ್ ಫ್ಲಾಪ್ ಇದೆಯಲ್ಲ, ಇದನ್ನ ಹೀಗೆ ಸ್ವಲ್ಪ ಎಳ್ಕೊಳ್ಳಿ, ಅವಾಗ ಈ ಫೇಸ್ ತರ ಬರುತ್ತೆ. ಸ್ವಲ್ಪ ಶೇಪ್ ಕೊಡಿ. ಒನ್ಸ್ ಯು ಗೆಟ್ ಸರ್ಟನ್ ಆಂಗಲ್, ಹೀಗೆ ಪ್ರೆಸ್ ಮಾಡಿ ಶೇಪ್ ಫೋಲ್ಡ್ ಮಾಡಿ. ಶೋ ಇಟ್ ಅಗೇನ್. ಹೀಗಿದೆ, ಈ ಎರಡನ್ನ ಸ್ವಲ್ಪ ಹೀಗೆ ಎಳ್ಕೊಳ್ತೀನಿ ಅಂಡ್ ಇಲ್ಲೊಂದ್ ಸ್ವಲ್ಪ ಇದಕ್ಕೆ ಫೇಸ್ ಶೇಪ್ ಕೊಡಿ ಬೇಕಾದಾಗೆ. ಇಲ್ಲಿ ಇದು ತುಂಬಾ ಶಾರ್ಪ್ ಆಯ್ತು, ಅದಕ್ಕೆ ಇಲ್ಲಿ ಒಳಗಡೆ ಒಂದು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ, ದಿಸ್ ಸೈಡ್ ಅಂಡ್ ಬ್ಯಾಕ್ ಸೈಡ್, ಅಂಡ್ ದ ರಾಬಿಟ್ ಇಸ್ ಡನ್. ಇದಕ್ಕೆ ಸ್ವಲ್ಪ ಇಯರ್ಸ್ ಶೇಪ್ ಮಾಡ್ಕೊಳ್ಳಿ. ಇದೆರಡು ಇಯರ್ಸ್ ತರ ಬರುತ್ತೆ. ಫಿಂಗರ್ಸ್ ಇನ್ ದಿಸ್ ಕ್ಯಾಪ್ ಅಂಡ್ ಹೀಗೆ ಶೇಪ್ ಕೊಟ್ರೆ the rabbit is done.